ನಗು ಸುಕುಮಾರ ಮುದ್ದಿನ ಮಗನ ಬಲು ಮುದ್ದಿನ ನಗು ಮಹಜದ ಬಲು ಸ್ವದಿಗದ ಮಾಜದ ಮಲು ಒಂದು ಮಗುವನ್ನು ಆಡಿಸಿ ಅಳು ನಿಲ್ಲಿಸುವುದಕ್ಕೂ ಆಗುವುದಿಲ್ಲಲ್ಲ. ಎಷ್ಟು ಬೊಬ್ಬೆ ಹೊಡೆದ್ರು ಈ ಮಗು ಅಳು ನಿಲ್ಲಿಸುವುದಿಲ್ಲ. ಹಾಲು ಕೊಡೆ, ಹಾಲು ಕೊಟ್ಟಿದ್ದೇನೆ, ಎಲ್ಲವನ್ನೂ ಕೊಟ್ಟಿದ್ದೇನೆ. ಒಬ್ಬರು ಆಡಿದ್ರು ಅಳು ನಿಲ್ಲಿಸುವುದಿಲ್ಲ. ಪೋರ 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 ಏನಮ್ಮ ಹುಡುಗ ಪೋರ. ಹೌದು, ಅಳು ನಿಲ್ಲಿಸುವುದಿಲ್ಲ. ಏನಾಯ್ತಪ್ಪ ಈ ಮಗುವಿಗೆ? ಏನಾಯ್ತು ಈ ಮಗುವಿನ ಅಳುವನ್ನು ಹೇಗೆ ನಿಲ್ಲಿಸುವುದು? ಇದು ಬರುವುದಿರಲು ಸುದಕ್ಷಿಣೆಯು ಸುದಕ್ಷಿಣೆಯು ಬರಲು ಕಾಲಿಗೆ ಬಿದ್ದೆ ನಾನಮ್ಮ ಪರಿಪಾಲಿಸು ದೇವಿ ನಿಮ್ಮ ಗೋಳು ದುಡಿಸುದಿಯ ಜಾಲವನರಿಗೆ ಸುಶೀಲನೆ ಬೇದನೆ ಲಾಲಿಸಿ ತಮ್ಮಯ್ಯ ಕಾಲಿಗೆ ಬಿದ್ದೆ. ಅಮ್ಮ ವಂದಿಸಿ ಕೊಡ್ತಾ ಇದ್ದೇನೆ, ಹೇಳಿ. ನೋಡಿ ತಾಯಿ, ಈ ಮಗುವಿಗೆ ಹಾಲು ಕೊಟ್ಟರು, ಮುದ್ದಾಡಿದ್ರು, ಜೋಗುಳವನ್ನು ಹಾಡಿದ್ರು, ಅಳು ನಿಲ್ಲಿಸ್ತಾ ಇಲ್ಲ ತಾಯಿ. ಏನು ಮಾಡುವುದೆಂಬುದಾಗಿ ಗೊತ್ತಾಗ್ತಾ ಇಲ್ಲ ಅಮ್ಮ. ಚಂದ್ರಕಲಾ, ನನ್ನ ಜೊತೆಯಲ್ಲಿ ಬಂದವಳನೆ. ಹೌದು, ಮದುವೆಯಾಗುವಂತಹ ಸಂದರ್ಭದಲ್ಲಿ ನನಗೊಂದು ಕಿವಿ ಮಾತು ಹೇಳಿದ್ದೆ. ಜೀವನದಲ್ಲಿ ಕಷ್ಟವಾಗಲಿ ಸುಖವಾಗಲಿ ನನ್ನ ಜೊತೆಯಲ್ಲಿ ನೀನು ಇದ್ದೆ ಅಂತಾದ್ರೆ ನಿನ್ನ ಕಷ್ಟಕ್ಕೆ ನಾನು ಭಾಗಿಯಾಗುತ್ತೇನೆ ಎನ್ನುವುದಾಗಿ. ಖಂಡಿತ. ಮಗು ಏನು ನನ್ನ ಮಗುವಿನ ಹಾಗೆ ತಾನೆ. ಹೌದು ತಾಯಿ. ಕಂದನ ಎತ್ತಿ ಮುತ್ತನಳಿಗೆ ಆ ಕ್ರಂದನದಿಲ್ಲವು ಕರಸೋ ಇಂದಿವರ ಮಂದಿರ ಮುರನಂದಕ್ಕೆ ಕೆಳಗಾಗಿ ನಿಲ್ಲಿಸಿದಗಳು. ನೋಡಿ ಅಮ್ಮ, ಅಳು ನಿಲ್ಲಿಸಿ ಆಗಿದೆ ಅಮ್ಮ. ನೋಡಿದೀರಾ? ಪಂಜೆಯು ಪಂಜೆ ಬಿಡಿರಿ ಕಂಜದ ಬಿರಿಯುವುದು ದೀಕ್ಷಣ ಅಂಜುವ ಬೇಸನ ಸಲಹುವೆವು ಅಂಜುವ ನೀತನ ಸಲಹುವೆವು ಬಂಜಿತವಾಯಿತು ಸಂತಸವು ಪಂಜೆಯು ಪಂಜ ಬಿಡಿರಿ ನೀ ಗೋದ ಏನಾಯ್ತಲ್ಲ? ಹೇಗೆ ವರ್ತಿಸ್ತಾ ಇದ್ದೀವ ಪರಿಜ್ಞಾನ ನಿನಗಿದೆಯಾ? ಯಾಕೆ ತಾಯಿ? ಮಗು ಅಳು ನಿಲ್ಲಿಸಲಿಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಪ್ರಯೋಜನವೇ ಆಗ್ಲಿಲ್ಲ. ಆದ್ರೆ ಅವರ ಕೈಗೆ ಕೊಟ್ಟ ತಕ್ಷಣ ಮಗು ಅಳು ಮುಚ್ಚು ಬಾಯಿ. ಮಹಾರಾಣಿ ಬಂದ ಕೂಡಲೇ ಮಗುವನ್ನು ಕೊಟ್ಟೆ, ಅಳು ನಿಲ್ಲಿಸಿದ್ರು. ಅಲ್ಲಿ ನಿಮ್ಮ ವೈಯಾರದ ಮಾತಲ್ಲ,
ನಿನ್ನ ಕೈ ಸ್ಪರ್ಶದಿಂದ ಮಗು ಅಳ್ಳು ನಿಲ್ಲಿಸಿತು, ಸಂತೋಷ ಆಯಿತದ. ಯಾರು ಸಂತೋಷ ಆಗುವೆ? ಯಾರು ಸಂತೋಷ ಆಗುದು? ಯಾರ ಕೈಯಲ್ಲಿ ಕೊಡಬೇಕೆಂಬುದು ಜ್ಞಾನ ಬೇಕು, ಗೊತ್ತಾಯ್ತಲ್ಲ? ಮಹಾರಾಣಿ ಮಾತ್ರವ? ಮಹಾರಾಣಿ ಅವರು ನನಗೆ ನೆನಪಿದೆ. ಅದಕ್ಕೆ ಯಾವ ಕೆಲಸವನ್ನು ಮಾಡಬೇಕು, ಮನೇಲಿ ಒಬ್ಳು ಹಿರಿಯರು ಇರುವಾಗ ವಿಷಯವನ್ನು ಕೇಳಬೇಕಿತ್ತು. ಮಹಾರಾಣಿ ಅವರು ಮದುವೆ ಆಗಿದೆ ಹೌದಾ? ಮದುವೆ ಆಗಿದೆ ಹೌದಾ? ಒಂದಾದ್ರೂ ಹೆತ್ತಿದಾರ? ಯಾವತ್ತು ಪಂಜೆಯರ ಕೈಯಲ್ಲಿ ಮಗುವನ್ನು ಕೊಡಬಾರ್ದು. ಪಂಜೆಯರ ಕೈಯಲ್ಲಿ ಮಗುವನ್ನು ಕೊಟ್ಟರೆ ಈ ಮಗುವಿಗೆ ಏನು ಸಮಸ್ಯೆ ಆಗ್ತದೆ ಅಂತ ಯಾರಿಗೆ ಗೊತ್ತು? ಮಹಾರಾಣಿ ಆದ್ರೆ ಪಂಚೆ ಹೇಳ್ಬೇನೆ, ಪಂಚೆ ಹೇಳ್ಬೇಡಿ. ನಿಂದನೆಯ ಸರಮಾಲೆ ತೊಡುವಂತಾದುವೆ ಶಿವನೇ. ಏನು ಮರುಗೆ ತೆರಳಿದಳು. ಏನು ಮಾಡಿಬಿಟ್ಟಿರಿ? ನಿಮಗೆ ಪ್ರಾಯ ಮಾತ್ರ ಆಯ್ತಷ್ಟೇ, ಬುದ್ಧಿ ಸ್ವಲ್ಪವೂ ಇಲ್ಲ ಅಂತ ಕಾಣ್ತದೆ. ಏನು ಮಾಡಿಬಿಟ್ಟಿರಿ ತಾಯಿ? ನಾನು ಇಲ್ಲಿ ಇರಬೇಕು ಅಂತಿದ್ರೆ ಕಾರಣ ಮಹಾತಾಯಿ. ನನ್ನನ್ನು ಕರೆದುಕೊಂಡು ಬಂದವರು ಅವರು. ನನಗೆ ಗೊತ್ತಿದೆ. ಬೇಕಾದಂತಹ ವಸ್ತ್ರಾಭರಣಗಳನ್ನು ಕೊಟ್ಟದ್ದು ಅವರು. ಹೌದು. ಮದುವೆ ವೆಚ್ಚವನ್ನು ಮಾಡಿ ಈಗ ಉಳಿಯುವುದಕ್ಕೂ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ ಅಮ್ಮ. ಅಂತವರೆಗೆ ನೀವು ಹೋಗಿ ಬಂಜೆ ಎಂಬುದಾಗಿ ಹೇಳಿದ್ದೀರಲ್ಲಪ್ಪ, ಇದು ಸರಿಯೇ ತಾಯಿ? ನಾನು ಹೇಳಿದ್ದು ತಪ್ಪಾಯ್ತು? ಖಂಡಿತವಾಗಿಯೂ ತಪ್ಪಾಗುತ್ತದೆ ಅಮ್ಮ. ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು, ಮಹಾರಾಣಿಯ ಮನಸ್ಸಿಗೆ ನೋವಾಗಿರ್ಬೋದು. ಆದ್ರೆ ಯಾವುದು ಬಂಜೆಯ ಕೈಯಲ್ಲಿ ಮಗುವನ್ನು ಕೊಡಬಾರದು ಆ ಉದ್ದೇಶದಿಂದ ಹೇಳಿದರೆ ಹೊರತು. ಬಂಜೆ ಎಂಬುದಾಗಿ ಯಾಕೆ ಹೇಳ್ತೀರಿ ತಾಯಿ? ಯಾವುದೇ ವ್ಯಕ್ತಿಗೂ ಹುಟ್ಟಿದಾಕ್ಷಣ ಎಲ್ಲವನ್ನು ಪಡೆದುಕೊಂಡು ಬರುವುದಕ್ಕಾಗುವುದಿಲ್ಲಮ್ಮ. ಆ ತಾಯಿ ಈಗ ಮಗುವನ್ನು ಪಡೆಯದೇ ಇರಬಹುದು, ಆದ್ರೆ ಮುಂದೊಂದು ಕಾಲಕ್ಕೆ ಮಗುವನ್ನು ಪಡೆಯಬಹುದಲ್ವೇ? ದೇವರ ಅನುಗ್ರಹ ಯಾವಾಗ ಇರ್ತದೆ ಎಂಬುದಾಗಿ ಹೇಳುವುದಕ್ಕಾಗುತ್ತದೆ ತಾಯಿ? ಹಾಗಿದ್ರೆ ನಾನು ಹೇಳಿದ್ದು ತಪ್ಪಾಯ್ತು? ಖಂಡಿತವಾಗಿಯೂ ತಪ್ಪಾಗುತ್ತದೆ. ಕೈ ಜೋಡಿತ್ತು ಕ್ಷಮೆ ಯಾಕದೆ ಮಾಡ್ತಾ ಇದ್ದೇನೆ. ಏನೋ ಸಿಕ್ಕಿದ ಬರದಲ್ಲಿ ಮಹಾರಾಣಿಯ ಕೈಯಿಂದ ಏನೋ ಮಗುವನ್ನು ನಿನ್ನ ಕೈಗೆ ಕೊಟ್ಟು ಬಂಜೆ ಎಂಬುದಾಗಿ ಹೀಯಾಳಿಸಿದೆ. ಕ್ಷಮೆ ತಾಯಿ. ಇನ್ನು ಮುಂದೆ ಇಂಥ ಮಾತನ್ನು ಹೇಳಲಾರೆ. ಕೇಳಿದಕ್ಕೆ ಕ್ಷಮೆ ಯಾಚನೆ ಮಾಡ್ತಾ ಇದ್ದೇನೆ. ಆಗಲಿ. ಶಿವನೇ ಬಾಳಿನೊಳಗೆ ನಾವ ತಾಯಿಯ, ಬಾಳಿನೊಳಗೆ ನಾವ ತಾಯಿಯ ಪಾಲನಿಗೆ ಕೆಡುಗೈದೆನು ಪಾಲನಿಗೆ ಕೆಡುಗೈದನು ಕಾಲ ಕಾಲನಿಂದ ಕಾಲ ಕಾಲನಿಂದ ಅಗಡ ಅಗಡ ಶಿವನೇ, ಕೇಳುವುದಕ್ಕೆ ಸಾಧ್ಯ ಇಲ್ಲ ದೇವರೇ, ಸಾಧ್ಯವೇ ಇಲ್ಲ. ದಿನನಿತ್ಯವೂ ನಿಂದೆಯಲ್ಲಿ ನೊಂದೆನೆ ಶಿವನೇ, ನಿಂದೆಯಲ್ಲಿ ನೊಂದೆ ನಾನು. ಭೂಮಿಯಾಯಿತೆ ನನ್ನ ಉದರವಿಂದು. ಮಕ್ಕಳನ್ನು ಪಡೆಯಂತಹ ಈ ಹೆಣ್ಣತನ ನನಗೆ ಯಾಕೆ ಬೇಕು ಶಿವನೇ, ಯಾಕೆ ಬೇಕು? ದೇವಿಯ ತನಗೆ ಭುವನದಿಂದಲೇ ಕೊಡುತ್ತ ಪರಿವಳೆಂದಿರುತ್ತ ಭಾವನ ಗರ್ಭೆಯು ದೃಢದೊಳ್ಳು ಸಾವರಿಸುತ್ತ ಸಾಮಜ ಬರ ಗಮನೆಗೆ ಸಾಮಜ ಬರ ಗಮನೆ ದುಗುಡವೆ ಕೋಮಲೆ ಕುಲಲನೆ ದುಗುಡವೆ ಕೋಮಲೆ ಕುಲಲನೆ
ಗಮನೆ ಸಾಮಜ ಬರ ಗಮನೆ ತುಗುಡವೇ ಕೋಮಲೆ ಕುಲಲಲನೆ ತುಗುಡವೇ ಕೋಮಲೆ ಕುಲಲಲನೆ ಪ್ರೇಮ ನಿಧಿ ಗುಣದಾಭಿನಿ ಪಾಮಿನಿ ಪ್ರೇಮ ನಿಧಿಯೇ ಗುಣದಾಭಿನಿ ಪಾಮಿನಿಯೇ ತಾಮರ ಸೇಕ್ಷಣೆ ಈ ಮುನಿ ಸೇನೆ ಪ್ರೇಮ ನಿಧಿಯೇ ಗುಣದಾಭಿನಿ ಪಾಮಿನಿ ತಾಮರ ಸೇಕ್ಷಣ ಈ ಮುನಿ ಸೇನೆ ಸಾಮಜ ಬಲ ಗಮನೆ ಸಾಮಜ ಬಲ ಗಮನೆ ಗುಡವೇ ಸುದಕ್ಷಿಣ ಸ್ವಾಮಿ ಸಾಮಜವರ ಗಮನೆ ಯಾವತ್ತೂ ರಾಜಕೀಯ ವ್ಯವಹಾರಗಳನ್ನು ಪೂರೈಸಿ ನಾನು ಅಂತಃಪುರ ಸೇರಿದೆ ಅಂತಾದ್ರೆ ನಿಧಾನವಾದಂತ ನಡಿಗೆಯಲ್ಲಿ ನೀನು ಆಗಮಿಸಿ ನನಗೆ ವಂದಿಸಿ ಕರೆಗೊಯ್ದು ನೀನು ಮಾಡುವಂತ ಆರೈಕೆ ಇದು ನೋಡಿ ಎಷ್ಟು ಅಪ್ಯಾಯಮಾನವಾದದ್ದು ನನಗದು ನಿಜ. ಹಾಗಾಗಿ ನೀನು ಹಾಗೆ ಕರೆದೆ ನಾನು ಆನೆ ನಡಿಗೆಯಂತೆ ನಿಧಾನವಾದ ನಡಿಗೆಯಿಂದ ಆಗಮಿಸಿ ನನ್ನನ್ನು ಯಾಕೆ ನನ್ನ ರಾಣಿ ಸತ್ಕರಿಸಲಿಲ್ಲ ಅಂತ ಯೋಚಿಸುವುದು ನಾನು ಅಂತಃಪುರದ ಮುಂಭಾಗಿಲಲ್ಲಿ ಇದ್ದು ನನ್ನ ಪ್ರತೀಕ್ಷೆಯಲ್ಲೇ ಕಾಲವನ್ನು ಕಳೆಯುವ ನೀನು ನನ್ನ ಕುಲವಧು ನೀನು ಯಾಕೆ ಚಿನ್ನ ಇವತ್ತು ಬರಲಿಲ್ಲ ಏನಾಯ್ತು ಇವಳಿಗೆ ಎಂಬ ಹಾಗೆ ನಾನೇ ಅಂತಃಪುರ ಪ್ರವೇಶ ಮಾಡಿದೆ ಅಂತ ಆದ್ರೆ ಆಗಸವೇ ತಲೆ ಮೇಲೆ ಬಿದ್ದ ಹಾಗೆ ಮಟ್ಟದಿಂದ ಕೆಳಗೆ ಉರುಳಿ ಕಣ್ಣೀರು ಸುರಿಸುತ್ತಾ ಇದ್ದೀನಿ ನೀನು ಕಣ್ಣೀರೆಂಬುದು ಅಜ್ಞಾನಕ್ಕೆ ಸಂಕೇತವಲ್ಲ ಚಿನ್ನ ಯಾಕೆ ಕಣ್ಣೀರು ಸೃಷ್ಟಿ ರಾಜಭೋಗದ ಜೀವನ ಚಕ್ರವರ್ತಿ ಮನೆತನ ಬಹಳಷ್ಟು ಮಂದಿ ಆಳುಗಳು ಕಾಳುಗಳು ಇಷ್ಟೆಲ್ಲ ಇದ್ರೂ ಕೂಡ ಇನ್ನು ದುಃಖಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತಾಗ್ಲಿಲ್ಲ ಏನಾಯ್ತು ನಿನಗೆ ಏನು ಬೇಕು ನಿನಗೆ ನೀನು ವಯಸ್ಸಿನ ಈಡೇರಿಸಿಕೊಡುವುದಿಲ್ವ ನಾನು ಏನಾಯ್ತು ನನಗೆ? ಏನಾಯ್ತು? ಒರೆಯಲೆಂದೇ ನಾನೇನು ಹೇಳಿಲ್ಲ. ಒರೆಯಲೆಂದೇ ಪ್ರೇಮ ತೆರೆಯಂಗೆ ಕೊಡುವೆನು ಆನುಖೇದವನ್ನು ಪ್ರೇಮ ತೆರೆಯಂಗೆ ಕೊಡುವೆನು ಆನುಖೇದವನ್ನು ಕರಗಳು ವ್ಯರ್ಥವಿದೆನ್ನ ಯಾಕೆ ಕರಗಳು ವ್ಯರ್ಥವಿದೆನ್ನ ತೂಗಿದರೆ ಮಾತ್ರ ತೊಟ್ಟಿಲ ಸಾರ್ಥಕ ಜನ್ಮ ತೂಗಿದರೆ ಮಾತ್ರ ತೊಟ್ಟಿಲ ಸಾರ್ಥಕ ಜನ್ಮ ಒರೆಯಲೆಂದೇ ಸ್ವಾಮಿ ಸುದಕ್ಷಿಣ ಅದೆಷ್ಟು ವರುಷ ನಿಮ್ಮ ಜೊತೆಯಲ್ಲಿ ಸಹ ಬಾಳ್ವೆಯನ್ನು ಮಾಡಿಕೊಂಡು ಬಂದವಳು ನಾನು. ನನ್ನ ಮನೆಯನ್ನು ಮನವನ್ನು ತುಂಬಿದವಳು ನೀನು ನಿಮ್ಮ ಹಿತವನ್ನೇ ಬಯಸಿಕೊಂಡು ಬಂದವಳು ನಾನು. ಹಾ ದೇವರೇ, ಸೂರ್ಯವಂಶಕ್ಕೆ ಸೊಸೆಯಾಗುವಂತಹ ಸುಯೋಗ ನನ್ನ ಪಾಲಿಗೆ ಲಭಿಸಿತು. ಹೆಣ್ಣಾದವಳು ಜೀವನದಲ್ಲಿ ಹಾ ಗಂಡನಿಗೆ ಹೆಂಡತಿ ಆದ್ರೆ ಸಾಕಾಗುವುದಿಲ್ಲ, ತಾಯಿತನವನ್ನು ಪಡೆಯಬೇಕು ಸ್ವಾಮಿ. ಹೆಣ್ಣತನ ಸಾರ್ಥಕವಾಗಬೇಕು ಅಂತಾದ್ರೆ ದೇವರೇ, ಕುಲವದು ಅಂತ ನನ್ನನ್ನು ನೀವು ಜ್ಞಾಪಿಸುವವರು, ಎಚ್ಚರಿಸುವವರು ಸತ್ಯ.
ಕುಲವಧುವಾದಂತಹ ನಾನು ಅಯೋಧ್ಯೆಯ ಕುಲದೀಪವನ್ನು ಉರಿಸುವುದಕ್ಕೆ ಉತ್ತರಾಧಿಕಾರಿಯನ್ನು ಹೆತ್ತು ಹೊತ್ತು ಸಾಕಿ ಸಲಹೆ ನಿಮ್ಮ ಕೈಗೆ ಉಡುಗೊರೆಯಾಗಿ ಕೊಡುವಂತಹ ಯೋಗ ನನ್ನ ಪಾಲಿಗಿಲ್ಲವಲ್ಲ. ಈ ಖೇದ ನನ್ನನ್ನು ಕಾಡುತ್ತಾ ಇದೆ. ದೇವರೇ, ನಮ್ಮ ಅರಮನೆಯಲ್ಲಿ ತೊಟ್ಟಿಲು ಕಟ್ಟುವಂತಹ ಯೋಗವಿಲ್ಲವೇ? ತೊಟ್ಟಿಲನ್ನು ತೂಗದಂತಹ ಹೆಣ್ಣೊಬ್ಬಳ ಕರೆಗಳಿದ್ದೇನು ಸಾರ್ಥಕ? ಹೇಳ, ಇದ್ದೇನು ಸಾರ್ಥಕ? ನನ್ನ ಉದರವಿಂದು ಮರುಭೂಮಿಯಾಯಿತು. ನನ್ನೆರಡು ಕೈಗಳು ಒಣ ಮರದ ರೆಂಬೆಯಾಯಿತು. ಸ್ವಾಮಿ, ಬದುಕು ಯಾಕೆ ಬೇಕು ಹೇಳಿ, ಯಾಕೆ ಬೇಕು? ಕುಂಭಜರು ಕರುಣದಲ್ಲಿ ಬರೆಯುವರು ಸುಗುಣೇ ಕೈ ಮಾಡು. ತೆರಳುತ್ತಲೇ ನಾವೀಗ ಆಶ್ರಮದೇ ಗುರುಗಳನ್ನು ದರ್ಶಿಸುವ ಬೇಗ. ಲಕ್ಷ್ಮಣ, ಸ್ವಾಮಿ, ಈ ಕೊರಗು ನನ್ನನ್ನು ಕಾಡುವುದಕ್ಕೆ ತೊಡಗಿ ಬಹಳ ಕಾಲವಾಗಿ ಹೋಯಿತು. ಅದನ್ನು ಅಂತರಂಗದಲ್ಲಿಯೇ ಹುದುಗಿಸಿಟ್ಟು ನಗು ನಗುತ್ತಾ ವ್ಯವಹರಿಸುವುದಕ್ಕೆ ತೊಡಗಿದೆ ನಾನು. ನನ್ನ ಚಿಂತೆಯನ್ನು ಹಲವರಲ್ಲಿ ಹೇಳುವುದು ಯಾಕೆ ಅಂತ ನಿನ್ನ ಬೇಗುದಿ ನಿನಗೆ ಅರ್ಥವಾಗುತ್ತದೆ. ಆದರೂ ನಿನ್ನನ್ನು ನಗು ನಗುತ್ತಾ ಮಾತನಾಡ್ತಾ ಇದ್ದೆ ಯಾಕೆ? ನನ್ನಂತರಂಗಕ್ಕೆ ನೋವಾಗ ಕೂಡದು ಎನ್ನುವುದಾಗಿ. ನಿಜ, ನಿನ್ನ ನೋವನ್ನು ವೃದ್ಧಿ ಮಾಡುವ ಉದ್ದೇಶ ನನಗಿಲ್ಲ. ಆದ್ರೆ ಈಗ ಪರಿತಪಿಸುತ್ತಾ ಇದ್ದಿ ಗೊತ್ತಾಯಿತು ನನಗೆ. ನನ್ನ ಚಿತ್ತದಂತೆ ನಿನ್ನ ಚಿತ್ತವು ನೋಯುತ್ತಿದೆ. ಹತ ಪಿತೃಗಳೆಲ್ಲ ನಮ್ಮನ್ನು ಹಳೆಯುವಂತಹ ಕಾಲ ಬಂದೊದಗಿ ಅನೂಚಾನವಾಗಿ ಸಾಗಿ ಬಂದಂತಹ ಸೂರ್ಯವಂಶ. ಈ ಮನುವಂಶದಲ್ಲಿ ಇದುವರೆಗೆ ಮಕ್ಕಳನ್ನು ಪಡೆದವರು ಯಾರೂ ಇಲ್ಲ. ದಿಲೀಪನ ಕಾಲಕ್ಕಾಗುವಾಗ ವಂಶವೇ ನಿಂತು ಹೋಗುತ್ತದೋ ಅಂತ ಎಲ್ಲರಿಗೂ ಕೊರಗು ಪ್ರಾರಂಭವಾಗಿದೆ. ಅದಕ್ಕೆ ನಾನು ಕಾರಣವಲ್ಲವೇ? ಪಿತೃ ತರ್ಪಣ ನೀಡುವಂತಹ ಕಾಲಕ್ಕೆ ಪಿತೃಗಳೆಲ್ಲ ಹೇಳ್ತಾ ಇದ್ದಾರೋ ಅಂತ ನನಗೂ ಭಾಸವಾಗುತ್ತದೆ. ಇನ್ನು ಮುಂದೆ ನಮಗೆ ತರ್ಪಣ ನೀಡುವವರಿಲ್ಲ ಅಂತ ಅವರು ಒಂದು ರೀತಿಯ ಬೇಗುದಿಯಿಂದಲೇ ಆ ತರ್ಪಣವನ್ನು ಪಡೆಯುತ್ತಾ ಇದ್ದಾರೆ ಅಂತ ನನಗೆ ತಿಳಿಯಿತು ಮನಸ್ಸಿಗೆ. ಆದರೆ ಒಂದೇ, ನಿರಾಶೆ ಹೊಂದುವುದಲ್ಲ, ಮತ್ತೆ ಜೀವನದಲ್ಲಿ ಯಾವತ್ತೂ ಪ್ರತೀಕ್ಷೆ ಬೇಕು, ಆಶೆ ಬೇಕು. ಖಂಡಿತವಾಗಿ ಉತ್ತಮವಾದಂತಹ ಗತಿಯನ್ನು ಹೊಂದುತ್ತೇವೆ ನಾವೆಂಬ ವಿಶ್ವಾಸ ನನಗೆ ಇದ್ದೇ ಇದೆ. ಯಾಕೆ? ಇದು ಮೊದಲು ಸಮಸ್ಯೆಗಳು ಹಲವು ಬಂದಿದೆ ನಮ್ಮ ಸೂರ್ಯವಂಶಕ್ಕೆ. ಆ ಕಾಲಕ್ಕೆಲ್ಲ ಪರಮ ಪೂಜ್ಯರಾದಂತಹ ಬ್ರಹ್ಮರ್ಷಿ ವಸಿಷ್ಠರು ಗುರುಗಳಾಗಿದ್ದುಕೊಂಡು ಯೋಗ್ಯ ಪಥವನ್ನು ಸೂಚಿಸಿ ಸರಿಯಾದಂತಹ ಮಾರ್ಗವನ್ನು ಹೇಳಿದ್ದಾರೆ ಅಲ್ಲ. ಆ ಕಾಲಕ್ಕೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ವಂಶ ಮುಂದುವರಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರಿದ್ದಾರೆ. ಅಂತ ಗುರು ವರೇಣ್ಯರೇ ನಮ್ಮ ವಂಶಕ್ಕೆ ಕುಲಗುರುಗಳಾಗಿ ಬಂದಿರುವಾಗ ನಾವು ಚಿಂತೆ ಮಾಡುವುದಲ್ಲ, ಏನು ದಾರಿ ಅಂತ ಅವರಲ್ಲೇ ಕೇಳಬೇಕು. ಅವರಲ್ಲಿ ಹೋಗಿ ಅವರನ್ನು ಪ್ರಾರ್ಥಿಸಬೇಕು, ಅವರ ಸೇವೆಯನ್ನು ಕೈಗೊಳ್ಳಬೇಕು. ಪ್ರಸನ್ನರಾದಂತಹ ಗುರುಗಳು ಕೇಳಿದ ಕಾಲಕ್ಕೆ ಅವರಲ್ಲಿ ವಿಚಾರವನ್ನು ಹೇಳಿ ಅವರು ಹೇಳಿದಂತಹ ಮಾರ್ಗದಲ್ಲಿ ಮುಂದುವರಿಯೋಣ. ಸಮಸ್ತ ನಾಡಿನ ಹೊಣೆ ನನ್ನ ಮೇಲಿದೆ. ಆ ಹೊಣೆಯನ್ನು ಮಂತ್ರಿಗಳಿಗೆ ಒಪ್ಪಿಸಿದ್ದೇನೆ. ಏನು ತೊಂದರೆಯಾಗದಂತೆ ಪ್ರಜಾ ಜನರನ್ನು ಪೊರೆಯುತ್ತಾ ಕಾಲ ಕಳೆಯಿರಿ ಎಂಬ ಹಾಗೆ ಹೇಳಿದ್ದಾಯಿತು. ಯಾಕಂದ್ರೆ ಈ ಹೊಣೆ ನನ್ನ ಚಿತ್ತದಲ್ಲಿದ್ರೆ ನಾವು ಅಲ್ಲಿ ಹೋದ ಕೆಲಸ ಆಗಲಿಕ್ಕಿಲ್ಲ. ಹಾಗಾದ್ರಿಂದ ಅದೆಲ್ಲವನ್ನು ಅವರಿಗೆ ಒಪ್ಪಿಸಿದ್ದೇನೆ. ಇರುವಂತಹ ಲಕ್ಷ್ಯ ಒಂದೇ, ಪುತ್ರಾಪೇಕ್ಷೆ. ಆ ಪುತ್ರಾಪೇಕ್ಷೆಯ ಲಕ್ಷ್ಯದೊಂದಿಗೆ ಉಭಯರು ಜೊತೆಯಾಗಿ ವಸಿಷ್ಠಾಶ್ರಮವನ್ನು ಪ್ರವೇಶ ಮಾಡೋಣ.